ಸ್ನೇಹಿತರೆ, ದಕ್ಷಿಣ ಕನ್ನಡದ ದಟ್ಟ ಕಾಡುಗಳ ಮಧ್ಯೆ ಇರುವ ಕುಕ್ಕೆ ಸುಬ್ರಹ್ಮಣ್ಯದ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ರಾಜಕಾರಣಿಗಳಿಂದ ಹಿಡಿದು ದೊಡ್ಡ ದೊಡ್ಡ ಸಿನಿಮಾ ಸ್ಟಾರ್ಗಳವರೆಗೆ ಎಲ್ಲರೂ ಅಲ್ಲಿಗೆ ಹೋಗಿ ಸರ್ಪ ಸಂಸ್ಕಾರ ಮಾಡಿಸ್ತಾರೆ, ಆಶೀರ್ವಾದ ಪಡಿತಾರೆ. ಆದರೆ ಕುಕ್ಕೆ ಸುಬ್ರಹ್ಮಣ್ಯದ ಅಸಲಿ ಐತಿಹಾಸಿಕ ರಹಸ್ಯ ಏನು? ಆ ನಿರ್ದಿಷ್ಟ ಜಾಗದಲ್ಲೇ ಅಂತಹ ನಿಗೂಢ ಶಕ್ತಿ ಇರುವುದಕ್ಕೆ ಕಾರಣ ಏನು? ಬನ್ನಿ ನೋಡೋಣ. ಗೆಳೆಯರೆ, ಕೇವಲ ಭಕ್ತಿ ಮತ್ತು ಪೂಜೆಯನ್ನು ಮೀರಿ ಕುಕ್ಕೆ ಸುಬ್ರಹ್ಮಣ್ಯದ ಹಿಂದೆ ಒಂದು ಆಳವಾದ ಭೌಗೋಳಿಕ ಮತ್ತು ಐತಿಹಾಸಿಕ ಸತ್ಯ ಅಡಗಿದೆ. ಕುಮಾರಧಾರಾ ನದಿ ಮತ್ತು ಶೇಷ ಪರ್ವತದ ನಡುವೆ ಇರುವ ಈ ಜಾಗ ಕೇವಲ ಒಂದು ದೇವಸ್ಥಾನ ಅಲ್ಲ, ಸಾವಿರಾರು ವರ್ಷಗಳ ಹಿಂದೆ ಇದೊಂದು ಬೃಹತ್ ಶಕ್ತಿ ಕೇಂದ್ರವಾಗಿತ್ತು. ಕೆಲ ಬಾರಿ ಇಲ್ಲಿ ಏನಾಗುತ್ತೆ ಅಂದ್ರೆ, ನಾವು ಕೇವಲ ಅಲ್ಲಿ ನಡೆಯುವ ಪೂಜೆಗಳನ್ನು, ಸರ್ಪದೋಷ ನಿವಾರಣೆಯನ್ನು ಮಾತ್ರ ನೋಡ್ತೀವಿ. ಆದರೆ ಇತಿಹಾಸದ ಪುಟಗಳನ್ನು ತೆಗೆದು ನೋಡಿದಾಗ ಸಾವಿರಾರು ವರ್ಷಗಳ ಹಿಂದೆಯೇ ನಾಗರಾಧನೆಯನ್ನು ಒಂದು ವಿಜ್ಞಾನವಾಗಿ ನಮ್ಮ ಪೂರ್ವಜರು ಇಲ್ಲಿ ಬೆಳೆಸಿದ್ರು. ಪಶ್ಚಿಮ ಘಟ್ಟಗಳ ಆ ದಟ್ಟವಾದ ಪ್ರದೇಶದಲ್ಲಿ ಭೂಮಿಯ ಕಾಂತೀಯ ಶಕ್ತಿ ಅತ್ಯಂತ ಹೆಚ್ಚಾಗಿದೆ ಅಂತ ಹೇಳಲಾಗುತ್ತದೆ. ಇಲ್ಲಿನ ಮಣ್ಣು ಮತ್ತು ಕುಮಾರಧಾರಾ ನದಿಯ ನೀರಿಗೆ ಚರ್ಮ ರೋಗಗಳನ್ನು ವಾಸಿ ಮಾಡುವ ಅಗಾಧವಾದ ಶಕ್ತಿ ಇದೆ ಅನ್ನೋದನ್ನ ಇತಿಹಾಸಕಾರರು ಕೂಡ ಒಪ್ಪಿಕೊಳ್ತಾರೆ. ಅಲ್ಲಿನ ಹುಂಡಿಗೆ ಕೋಟಿ ಕೋಟಿ ಹಣ ಬರುತ್ತೆ. ಅಧಿಕಾರ ಕಳೆದುಕೊಂಡವರು, ಸಮಸ್ಯೆಗಳಿಗೆ ಸಿಲುಕಿದವರು ಅಲ್ಲಿಗೆ ಹೋದ ತಕ್ಷಣ ಅವರ ಪ್ರಾಬ್ಲಮ್ಸ್ ಸಾಲ್ವ್ ಆಗುತ್ತೆ ಅನ್ನೋ ನಂಬಿಕೆ ಇದೆ. ದೇಶದ ಬೇರೆ ಬೇರೆ ಕಡೆಯಿಂದ, ಹೊರ ದೇಶಗಳಿಂದ ಬಂದು ಇಲ್ಲಿ ವಿಐಪಿಗಳು ತಲೆಬಾಗುತ್ತಾರೆ. ಇದೆಲ್ಲವನ್ನು ನೋಡ್ತಾ ಇದ್ರೆ ಪ್ರಾಚೀನ ಕಾಲದ ಋಷಿ ಮುನಿಗಳು ಆ ನಿರ್ದಿಷ್ಟ ಜಾಗವನ್ನೇ ಈ ದೇವಸ್ಥಾನಕ್ಕೆ ಯಾಕೆ ಆಯ್ಕೆ ಮಾಡಿದ್ರು ಅನ್ನೋ ಅನುಮಾನ ಬಾರದೇ ಇರುವುದಿಲ್ಲ. ಇನ್ನು ನಮ್ಮಲ್ಲಿ ಕೆಲವರು ಈ ಸರ್ಪ ಸಂಸ್ಕಾರ ಮತ್ತು ಪೂಜೆಗಳನ್ನ ವಿರೋಧಿಸುತ್ತಾ ಇವೆ. ಯಾಕೆ ಅನ್ನೋದನ್ನ ನಾವೇ ಯೋಚನೆ ಮಾಡಿ ಅರ್ಥ ಮಾಡಿಕೊಳ್ಳೋ ಪ್ರಯತ್ನವನ್ನು ಮಾಡಬೇಕು ಅಷ್ಟೇ. ಯಾಕೆಂದರೆ ಪ್ರಕೃತಿ ಆರಾಧನೆ ಮತ್ತು ನಾಗಾರಾಧನೆ ಅನ್ನೋದು ಈ ನೆಲದ ಮೂಲ ಸಂಸ್ಕೃತಿ. ನಮ್ಮಲ್ಲಿನ ಸಾಕಷ್ಟು ದೇವಸ್ಥಾನಗಳಲ್ಲೂ ಇವತ್ತು ತುಂಬಾನೇ ಪವರ್ಫುಲ್ ಆಗಿವೆ. ಜನರಿಗೆ ನಂಬಿಕೆ ಹುಟ್ಟಿಸೋದು, ಅವರ ಸಮಸ್ಯೆಗಳನ್ನು ಬಗೆಹರಿಸುವುದು, ಇದು ಯಾವುದು ಅಲ್ಲಿನ ಶಕ್ತಿಗೆ ಸಾಧ್ಯವಾಗದ ಕೆಲಸ ಅಲ್ಲ. ಸಾವಿರಾರು ವರ್ಷಗಳ ಇತಿಹಾಸ ಇರೋ ಈ ಜಾಗದಲ್ಲಿ ಪ್ರಕೃತಿ ಮತ್ತು ದೇವರ ನಡುವಿನ ಕೊಂಡಿ ಎಷ್ಟು ಗಟ್ಟಿಯಾಗಿದೆ ಅನ್ನೋದನ್ನ ನಮ್ಮ ಪೂರ್ವಜರು ಹೇಗೆ ಕಾಪಾಡಿಕೊಂಡು ಬಂದ್ರು ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕಿದೆ. ಈಗ ಸಮಸ್ಯೆ ಶುರುವಾಗ್ತಾ ಇರುವುದೇ ಇಲ್ಲಿ. ಐತಿಹಾಸಿಕ ಜಾಗದ ರಹಸ್ಯವನ್ನು ಭೇದಿಸುವುದಕ್ಕೆ, ಇದನ್ನ ಬರೀ ಮೂಢನಂಬಿಕೆ ಅಂತ ಬಿಂಬಿಸುವುದಕ್ಕೆ ಒಂದಷ್ಟು ಶಕ್ತಿಗಳು ಪ್ರಯತ್ನ ಮಾಡುತ್ತಾ ಇವೆ. ಈ ಹಿಂದೆ ಕೂಡ ಇಂತಹ ನಂಬಿಕೆಗಳನ್ನ, ಇತಿಹಾಸವನ್ನ ಮುಟ್ಟುಗೊಳ್ಳಲು ಹಾಕಿಕೊಳ್ಳುವ ಪ್ರಯತ್ನ ಮಾಡಿದವು. NGOಗಳು ತುಂಬಾನೇ ಪವರ್ಫುಲ್ ಆಗಿವೆ. ಅವರಿಗೆ ನಮ್ಮ ಸಂಸ್ಕೃತಿಯನ್ನ, ಇತಿಹಾಸವನ್ನ ಬೆಳೆಸುವ ಶಕ್ತಿ ಕೂಡ ಇದೆ. ಜನರನ್ನ ಬೀದಿಗೆ ಇಳಿಸುವುದು, ನೆರೆಟಿವ್ ರೂಪಿಸುವುದು, ಸೋಷಿಯಲ್ ಮೀಡಿಯಾಗಳ ಮೂಲಕ ಅಪಪ್ರಚಾರ ಮೂಡಿಸಿ ಸಮಸ್ಯೆಗಳನ್ನು ಸೃಷ್ಟಿ ಮಾಡಿಸೋದು, ಇದು ಯಾವುದು ಅವರಿಗೆ ಸಾಧ್ಯವಾಗದ ಕೆಲಸ ಅಲ್ಲ. ಹಾಗೆಯೇ ಅದೆಲ್ಲವನ್ನು ಮೂಡಿಸುವುದಕ್ಕೆ ವಿದೇಶಿ ಶಕ್ತಿಗಳು, ವಿದೇಶಿ ಮಾಧ್ಯಮಗಳು ದೊಡ್ಡ ಮಟ್ಟದಲ್ಲಿ ಕೈ ಜೋಡಿಸುತ್ತವೆ. ಅದು ಈಗಾಗಲೇ ಕಾಣುತ್ತಾ ಇದೆ. ಆದರೆ ಕುಕ್ಕೆ ಸುಬ್ರಹ್ಮಣ್ಯದ ಆ ಅಗಾಧವಾದ ಶಕ್ತಿ ಇದೆಯಲ್ಲ, ಅದು ಇವೆಲ್ಲವನ್ನು ಮೀರಿ ನಿಂತಿದೆ. ಯಾವುದೇ ವಿರೋಧಿ ಶಕ್ತಿಗಳು ಎಷ್ಟೇ ಪ್ರಯತ್ನ ಪಟ್ಟರೂ ಅಲ್ಲಿನ ಮಣ್ಣಿನ ಗುಣ ಮತ್ತು ಐತಿಹಾಸಿಕ ಶಕ್ತಿಯನ್ನ ಇದನ್ನ ಹೇಗೆ ನಮ್ಮ ವ್ಯವಸ್ಥೆ ಮತ್ತು ಭಕ್ತರು ನಿಭಾಯಿಸಿಕೊಳ್ಳುತ್ತಾರೆ ಅನ್ನೋದನ್ನ ನಾವಿಲ್ಲಿ ಕಾದು ನೋಡೋಣ. ಸಾವಿರಾರು ವರ್ಷಗಳ ಇತಿಹಾಸ ಮತ್ತು ಈ ಕಾಣದ ಶಕ್ತಿಗಳ ನಡುವಿನ ಇದೊಂಥರ ಚದುರಂಗ. ಇದನ್ನ ಹೇಗೆ ಗೆದ್ದುಕೊಳ್ತಾರೋ ಅನ್ನೋದನ್ನ ಕಾದು ನೋಡಬೇಕಿದೆ. ಇದು ಗೆಳೆಯರೆ, ಕುಕ್ಕೆ ಸುಬ್ರಹ್ಮಣ್ಯದ ಐತಿಹಾಸಿಕ ಹಿನ್ನೆಲೆಗೆ ಸಂಬಂಧಿಸಿದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.